ಓಕೆ, ಕೊನೆಯ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ನೀವು, ನಿಮ್ಮ ಮಕ್ಕಳು, ನಿಮ್ದೊಂದು ಪುಟ್ಟ ಕುಟುಂಬ ಇರುತ್ತೆ, ಸಂಗಾತಿಯಾಗಿ ಯಾರಾದರೂ ಬರ್ತಾರೆ ಅಂದರೆ ನಿಮ್ಮ ಆಯ್ಕೆ ಏನಿರುತ್ತೆ? ಆಬ್ವಿಯಸ್ಲಿ ಮೇಲ್. ಯಾಕಂದ್ರೆ ಕೆಲವ್ರಿಗೆ ಅನ್ಸಿರ್ಬೋದು ಇವಳು ಯಾಕೆ ಹೀಗೆ ಅಂತ. ಐ ಆಮ್ ನಾಟ್ ಇಟ್ ಆಲ್ ದಟ್. ನಾನು 100% ವುಮನ್, ಕರೆಕ್ಟಾಗಿ ಸ್ಟ್ರೈಟ್. ಅಷ್ಟು ನನಗೆ ನನಗೇನು ಇವಾಗ ನನಗೇನು ಅನ್ನಿಸ್ತಾ ಇಲ್ಲ, ಅಂದರೆ ಐ ಮಿಸ್ ಇಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈಗ ಶುರುಲಿ ನನ್ನ ಅಮ್ಮನ ಕಳ್ಕೊಂಡಾಗ ವಿ ರಿಯಲಿ ಮಿಸ್ಡ್ ಹರ್ ಅ ಲಾಟ್. ಆಮೇಲೆ ಬರ್ತಾ ಅಪ್ಪ ಅಮ್ಮ ಎರಡು ನನ್ನ ಅಪ್ಪನೇ ಆಗಿಬಿಟ್ಟಿದ್ದಾರೆ. ಏನು ಮಿಸ್ ಮಾಡ್ತಾನೆ ಇಲ್ಲ. ಅಪ್ಪ ಅಮ್ಮನೂ ಆದರೂ, ಅವರೇ ಮಗುನೂ ಆದರೂ, ಎಲ್ಲದೂ ಆಗಿದ್ದಾರೆ. ಅವರು ಫ್ರೆಂಡು ಆದರೂ, ಎಲ್ಲದೂ ಆದರು. ಏನು ಮಿಸ್ ಮಾಡ್ತಾ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಅವರೇ ಆಗ್ತಾ ಇದ್ವಲ್ಲ ತುಂಬ, ಈ ಥರ ಅನ್ನಿಸ್ತಾ ಇತ್ತು. ಐ ಥಿಂಕ್ ಇವರಿಬ್ಬರು ಬಂದಮೇಲೆ ಐ ಆಮ್ ಶ್ಯೂರ್ ಇಟ್ ವಿಲ್ ಕಂಪ್ಲೀಟ್. ಆ ವ್ಯಾಕ್ಯೂಮ್ ಇರಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ನಾಟ್ ದಟ್ ನಾನು ಡೆಸ್ಪರೇಟ್ಲಿ ಲಾಂಗಿಂಗ್ ಫಾರ್ ಅ ಪಾರ್ಟ್ನರ್ಶಿಪ್ ಅಥವಾ ಕಂಪ್ಯಾನಿಯನ್ಶಿಪ್, ಆ ಥರದ್ದು ಯಾವುದೂ ಇಲ್ಲ. ಅಥವಾ ಆ ಲಾಂಗಿಂಗೂ ಇಲ್ಲ ನನ್ನಲ್ಲಿ, ಅಷ್ಟೊಂದಿಲ್ಲ. ಸ್ನೇಹಿತರಿದ್ದಾರೆ. ಆಮೇಲೆ ನನ್ನ ಮನಸ್ಸಲ್ಲಿ ನನಗೇನು ಅನ್ಸುತ್ತೆ, ನನಗೆ ಬಾಯಿಗೆ ಬಂದಂಗೆ ಹೆಂಗೆ ಮಾತಾಡ್ತೀನೋ ಅಂತ ತಲೆಯಲ್ಲಿ ಬರೋದಲ್ಲ. ಅದನ್ನೆಲ್ಲ ಕೇಳಿಸ್ಕೊಳ್ಳೋಕೆ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಇಟ್ ವಿಲ್ ಸ್ಟಿಲ್ ಹ್ಯಾಪನ್ ಅಂತ ಹೇಳಿದ್ರೆ ಲೆಟ್ ಇಟ್ ಹ್ಯಾಪನ್. ಆದರೆ ಅದು ಇಟ್ ಶುಡ್ ನಾಟ್ ಕನ್ಫ್ಯೂಸ್ ಮೈ ಚಿಲ್ಡ್ರನ್ ಅಗೇನ್. ಯಾಕಂದರೆ ಪ್ರಾಮುಖ್ಯತೆ ಇರೋದಲ್ಲಿ ಜಾಸ್ತಿ, ಅದಕ್ಕೆ ಪ್ರಾಮುಖ್ಯತೆ ಇದೆ. ಮತ್ತು ಪುನಃ ಆಲ್ರೆಡಿ ಈಗಾಗಲೇ ವಿ ಹ್ಯಾವ್ ಸಚ್ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ಸ್. ಅಂದರೆ ಅವ್ರು ಅದನ್ನು ಉತ್ತರ ಹುಡ್ಕೋಕ್ಕೆ ಕಷ್ಟ ಆಗ್ತಿರುತ್ತೆ. ಅದ್ರ ಮೇಲೆ ಮತ್ತು ನಾನು ಇನ್ನೇನಾದರೂ ಮಾಡ್ತೀನಿ ಅಥವಾ ಇನ್ನೊಂದು ಸ್ವಲ್ಪ ಬರ್ಡನ್ ಹಾಕ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ರಿಯಲಿ ಅವರಿಗೆ ಅವರ ಮಾನಸಿಕ ಸ್ಥಿತಿಗೆ ಯಾವ್ದು ಸಪೋರ್ಟ್ ಮಾಡುತ್ತೆ ಅದನ್ನು ನಾನು ಅದ್ರಲ್ಲಿ ಮುಂದುವರಿಬೇಕು ಅಂತ ಅನಿಸುತ್ತೆ.